ಮೈಸೂರು ಮಹಾರಾಜರು ಒಡವೆ ಅಡವಿಟ್ಟು ಕೆಆರ್ಎಸ್ ಡ್ಯಾಂ ನಿರ್ಮಿಸಿದ್ರು. ಡ್ಯಾಂ ಮುಂಭಾಗ 25 ಎಕರೆ ವಿಸ್ತೀರ್ಣದ ವಿಶ್ವವಿಖ್ಯಾತ ಬೃಂದಾವನ ಕೂಡ ಇದೆ. ಬೃಂದಾವನ ನೋಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಸ್ಥಳೀಯ ಜನರು, ಪಾದಾಚಾರಿಗಳು ದಿನನಿತ್ಯ ಬರುತ್ತಿರುತ್ತಾರೆ. ಆದರೆ ಕೋಟಿ ಕೋಟಿ ದುಡ್ಡು ಸುರಿದ್ರೂ ಬೃಂದಾವನದಲ್ಲೂ ಅವ್ಯವಸ್ಥೆ ತಪ್ಪಿಲ್ಲ. ಈ ಹಿಂದೆ ಸುವ್ಯವಸ್ಥಿತವಾಗಿದ್ದ ಬೃಂದಾವನವನ್ನ ಖಾಸಗಿಯವರಿಗೆ ವಹಿಸಿದ ಪರಿಣಾಮ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣವಾಗಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕೆಆರ್ಎಸ್ ಒಂದು ಅಣೆಕಟ್ಟೆ ನಿರ್ಮಾಣ ಮಾಡಿ ಲಕ್ಷಾಂತರ ಜನಕ್ಕೆ ಅನುಕೂಲ ಮಾಡಿಕೊಟ್ರು. ಅದೇ ರೀತಿ ಅವತ್ತಿನ ಕಾಲದಲ್ಲಿ ಇದ್ದಂತ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ದೂರದೃಷ್ಟಿಯಿಂದ ಒಂದು ಅತ್ಯುತ್ತಮವಾದ ಬೃಂದಾವನ ಗಾರ್ಡನ್ ಮಾಡಿದ್ರು. ಅಂದ್ರೆ ಅವತ್ತಿನ ಕಾಲಕ್ಕೆ ಜನ ಬಂದು ಹೋಗ್ಲಿ, ಒಂದು ಪ್ರವಾಸೋದ್ಯಮ ಆಗ್ಲಿ ಅಂತ. ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಅದನ್ನ ಖಾಸಗಿಯವರಿಗೆ ವಹಿಸಿ, ಸರ್ಕಾರದಿಂದ ಏನ್ ನಿರ್ವಹಣೆ ಮಾಡಿದ್ರು ಅದನ್ನೆಲ್ಲ ಖಾಸಗಿಯವರಿಗೆ ಹಣ ವಸೂಲು ಮಾಡ್ಲಿಕ್ಕೆ ವಹಿಸಿ 50 ರೂಪಾಯಿದಿಂದ 100 ರೂಪಾಯಿ ಮಾಡಿ ಯಾವುದೇ ಸೌಲಭ್ಯಗಳಿದ್ದಾನೆ ಎಲ್ಲ ಕಾರಂಜಿಗಳು ಕೆಟ್ಟು ನಿಂತಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮುಂದೊಂದು ದಿವಸ ಬೃಂದಾವನನೇ ಮುಚ್ಚೋಗ್ಬೋದು, ಪ್ರವಾಸಿ ಸ್ಥಾನನೇ ಮುಚ್ಚೋಗ್ಬೋದು. ವಿಶ್ವವಿಖ್ಯಾತ ಏನ್ ಬೃಂದಾವನ ಇತ್ತೋ ಅದು ಮುಚ್ಚೋ ಹೋಗೋ ಹಂತಕ್ಕೆ ಬಂದಿದೆ. ಇನ್ನು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದ ಕಾರಂಜಿಯಲ್ಲಿ ನೀರೇ ಬರ್ತಿಲ್ಲ. ಯಾಕಂದ್ರೆ ಪಾಚಿ ಕಟ್ಟಿ ಪೈಪ್ಗಳೆಲ್ಲ ತುಕ್ಕು ಹಿಡಿದಿವೆ. ಸೂಕ್ತ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ತ್ಯಾಜ್ಯಗಳ ರಾಶಿ ಕಂಡು ಬರುತ್ತಿದೆ. ಜೊತೆಗೆ ಬೀದಿ ನಾಯಿಗಳ ಆವಾಸ ತಾಣವಾಗಿ ಬದಲಾಗಿದೆ. ವಿವಿಧ ಜಿಲ್ಲೆಗಳು ಮತ್ತು ರಾಜ್ಯಗಳಿಂದಲೂ ಪ್ರವಾಸಿಗರು ಬರ್ತಿದ್ದು ಭಯದಿಂದಲೇ ಓಡಾಡಬೇಕಿದೆ. ನೀರಿಲ್ಲ, ಬೆಳಕಿಲ್ಲ, ಆದ್ರೆ 100 ರೂಪಾಯಿ ಫೀಸ್ ಅನ್ನ ತಪ್ಪದೆ ತಗೊಳ್ತಿದ್ದಾರೆ. ಇದು ಇಡೀ ರಾಜ್ಯದ ಜನತೆ ನೋಡ್ಬೇಕಾಗಿದೆ. ನೋಡಿ, ಇಲ್ಲಿ ನಮ್ಮ ಕಾರಂಜಿ ಅಂತ ಬಿಟ್ಟು ಹೆಮ್ಮೆ ಕಾರಂಜಿ ಕೆಆರ್ಎಸ್ ಅಂತ ಬರ್ತೀವಿ. ಕೆಆರ್ಎಸ್ ಅಲ್ಲಿ ನಾಯಿ ಮಲಗಿದೆ ಒಳಗಡೆಗೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬೃಂದಾವನದ ಅವ್ಯವಸ್ಥೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವೋ ಅಥವಾ ನಿಜವಾಗಿಯೂ ಸರ್ಕಾರದಿಂದ ಅನುದಾನ ಸಿಗುತ್ತಿಲ್ಲವೋ ಗೊತ್ತಿಲ್ಲ. ನಮ್ಮ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜರು ಮಾಡಿದಂತ ಹೆಮ್ಮೆಯ ಈ ನಾಲ್ವಡಿ ಕೃಷ್ಣ ಮಾಡಿದಂತ ವಿಶ್ವೇಶ್ವರಯ್ಯನವರ ಈ ಕಾರಂಜಿ ಬಗ್ಗೆ ಒಬ್ಬ ಪಬ್ಲಿಕ್ಸ್ ಇವತ್ತು ವಿಸಿಟ್ ಮಾಡ್ತಾರೋ ಹೇಳ್ತಾರೆ, ಮಾತಾಡ್ತ ಕೇಳಿ. ಅಲ್ಲ, ಏನಿಲ್ಲ ಅಲ್ಲ ಸರ್, ಇಷ್ಟೊಂದು ದುಡ್ಡು ಕೊಟ್ಟರೆ ದೂರದಿಂದ ಬಂದು ನೋಡೋಂಥವ್ರಿಗೆ ಏನಾದ್ರೂ ಇದೆಯಾ? ಏನ್ ನೋಡುವಂಥದ್ದು ಏನಿಲ್ಲ, ಎಲ್ಲ ಸ್ಟಾಪ್ ಮಾಡಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಸರ್? ನಾವು ಬೇರೆ ಕಡೆಯಿಂದ. ಹೌದಾ? ಇಲ್ಲಿ ವ್ಯವಸ್ಥೆ ಬಗ್ಗೆ ಇಲ್ಲ, ಅವ್ಯವಸ್ಥೆ ನೋಡಿ, ನಾಯಿ ಪಬ್ಲಿಕ್ ನಾಯಿ ಓಡಾಡ್ತಿದೆ. ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ಏನ್ ಅನಿಸ್ತಿದೆ ಹೇಳಿ ಸರ್? ತುಂಬಾ ಬೇಜಾರಾಗ್ತದೆ. ಮೊದಲು ನೋಡುವಾಗ ಅಷ್ಟು ಒಳ್ಳೇದಿತ್ತು, ಈಗ ಏನು ಬಹಳ ಒಳಗಡೆ ಬರುವಾಗನೇ ಬೇಸರ ಆಗ್ತದೆ. ಇಷ್ಟೆಲ್ಲ ಅವ್ಯವಸ್ಥೆ ತುಂಬಿ ತುಳುಕುತ್ತಿದ್ರು ಪ್ರವಾಸಿಗರು ಮಾತ್ರ ಹಣ ಕೊಟ್ಟೆ ಬೃಂದಾವನ ಪ್ರವೇಶಿಸಬೇಕು. ಹೀಗಾಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವಂತಾಗಿದೆ. ಇನ್ನಾದ್ರೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತು ಬೃಂದಾವನವನ್ನ ಸುಸ್ಥಿತಿಗೆ ತರಬೇಕಿದೆ. ರವಿ ಲಾಲಿಪಾಳ್ಯ, ಕರ್ನಾಟಕ ಟಿವಿ, ಮಂಡ್ಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.